ಇತ್ತೀಚೆಗೆ ಕಾಲ್ತುಳಿತಗಳ ಪ್ರಕರಣಗಳು ಹೆಚ್ಚಾಗ್ತಿವೆ. ಕೊಪ್ಪಳದ ಹುಲಿಗೆಮ್ಮ ದೇಗುಲದ ಬಳಿ ಕಾಲ್ತುಳಿತ ಜನಸಂದಣಿಯಿಂದ ಭಕ್ತರಿಗೆ ಉಸಿರಾಟದ ತೊಂದರೆಯಾಗಿತ್ತು. ಈ ವೇಳೆ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಘಟನೆಯ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ ಈಗ ಕ್ರಮ ಕೈಗೊಂಡಿದೆ. ಹುಲಿಗೆಮ್ಮ ದೇಗುಲದ ಬಳಿ ಕಾಲ್ತುಳಿತ ಪ್ರಕರಣ, ಎಚ್ಚೆತ್ತ ಜಿಲ್ಲಾಡಳಿತ, ಅಂಗಡಿಗಳ ತೆರವು ಕಾರ್ಯ. ಆದಿ ಪರಾಶಕ್ತಿ ಎಂಬ ಖ್ಯಾತಿ ಹೊಂದಿರೋ ಕೊಪ್ಪಳ ತಾಲೂಕಿನ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇಗುಲ ಈ ಭಾಗದ ಪ್ರಸಿದ್ಧ ದೇವಸ್ಥಾನವಾಗಿದೆ. ಪ್ರತಿ ಹುಣ್ಣಿಮೆಯ ಮಂಗಳವಾರ, ಶುಕ್ರವಾರ ಹುಲಿಗೆಮ್ಮ ದೇಗುಲಕ್ಕೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಬರ್ತಾರೆ. ಈ ದೇಗುಲಕ್ಕೆ ಬರೋ ರಸ್ತೆಯಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿರೋದ್ರಿಂದ ಭಕ್ತರಿಗೆ ತೊಂದರೆಯಾಗ್ತಿತ್ತು. ಕಳೆದ ಮಂಗಳವಾರ ಹಾಗೂ ಶೀಗೆ ಹುಣ್ಣಿಮೆ ಒಟ್ಟಿಗೆ ಬಂದಿದ್ದರಿಂದ ಅಂದು ಸುಮಾರು 4 ಲಕ್ಷ ಜನ ಭಕ್ತರು ದೇವಿಯ ದರ್ಶನಕ್ಕೆ ಬಂದಿದ್ರು. ಈ ವೇಳೆ ದೇಗುಲದಲ್ಲಿ ಕಾಲ್ತುಳಿತ ಹಾಗೂ ಹಲವರಿಗೆ ಉಸಿರಾಟದ ಸಮಸ್ಯೆಯೂ ಉಂಟಾಯಿತು. ಘಟನೆ ಬಳಿಕ ಭಕ್ತರಿಗೆ ತೊಂದರೆಯಾಗದಂತೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಂಡಿದ್ದಾರೆ. ದೇಗುಲಕ್ಕೆ ಬರೋ ರಸ್ತೆಯಲ್ಲಿ ಒತ್ತುವರಿ ಮಾಡಿರೋದನ್ನ ಮುಲಾಜಿಲ್ಲದೆ ತೆರವುಗೊಳಿಸಲು ಸೂಚನೆ ಕೊಟ್ಟಿದ್ದಾರೆ. ಡಿಸಿ ಸೂಚನೆ ಹಿನ್ನೆಲೆ 2-3 ದಿನಗಳಿಂದ ಹುಲಿಗಿಯಲ್ಲಿ ರಸ್ತೆ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಎಲ್ಲೆಲ್ಲಿ ಎನ್ಕ್ರೋಚ್ ಮಾಡಿದೆ ನಾವು 2 ದಿನದಿಂದ ಡಿಮಾರ್ಕೇಷನ್ ಮಾಡಿ ಅವ್ರಿಗೆಲ್ಲರಿಗೂ ತೆಗಿಲಿಕ್ಕೆ ಹೇಳಿ ತೆಗೆದಾದ ನಂತರ ಕೆಲವರು ಸ್ವಯಂ ಪ್ರೇರಣೆಯಿಂದ ತೆಗೆದಿದ್ದಾರೆ ಮತ್ತು ಯಾರು ತೆಗೆದಿಲ್ಲ ಅವ್ರಿಗೆ ನಾವು ನಿನ್ನೆಯಿಂದನೇ ಇನ್ಸ್ಟ್ರಕ್ಷನ್ ಕೊಟ್ಟು ಇವತ್ತು ತೆಗೆಸ್ತಾ ಇದ್ದೇವೆ. ಇವತ್ತು ಆಲ್ಮೋಸ್ಟ್ ಹುಲಿಗಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಡಿ ಮಳಿಗೆಗಳು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಗಳು ಮತ್ತು ಅಂಗಡಿ ಮಳಿಗೆಗಳನ್ನು ನಾವು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡ್ತೀವಿ. ರಸ್ತೆ ತೆರವು ಕಾರ್ಯಾಚರಣೆಯಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆಯಾಗಿದೆ. ಅಧಿಕಾರಿಗಳು ಸ್ವಲ್ಪ ಅವಕಾಶ ನೀಡಿ ತೆರವುಗೊಳಿಸಬೇಕಿತ್ತು. ಆದರೆ ಮಾನವೀಯತೆ ಇಲ್ಲದೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಹಾಳು ಮಾಡಿದ್ದಾರೆ. ನಮಗೆ ಆಗಿರೋ ನಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ತೆಗೆಯೋ ವಿಧಾನ ಬಹಳ ಕಠೋರವಾಗಿ ಇದು ಮಾಡಿದ್ದಾರೆ. ಯಾಕಂದರೆ ಮಕ್ಕಳು ಮರಿ ಸಾಮಾನು, ಕೆಲವೊಬ್ಬರದು ಸ್ಟೇಷನರಿ ಸಾಮಾನು, ಬಳಿ ಗಿಳಿ ಎಲ್ಲ ಒಡೆದೋಗ್ಬಿಟ್ಟಿದ್ದಾರೆ. ಲಕ್ಷಾನುಗಟ್ಟಲೆ ರೊಕ್ಕ ಕೊಟ್ಟು ಎಲ್ಲ ಅಂಗಡಿಗಳು ಹಿಡಿದು ಇದು ನಮಗೆ ಭಾಳ ಅನ್ಯಾಯ ಆಗೈತಿ. ರಾಜ್ಯ ಸರ್ಕಾರದವರು ಮತ್ತು ಮುದ್ರಾ ಇಲಾಖೆದವರು ನಮಗೆ ನಷ್ಟ ಪರಿಹಾರ ಕೊಡಬೇಕಂತಂದು ನಮ್ಮ ಬೇಡಿಕೆ. 2-3 ದಿವಸದಿಂದ ಏನಿಲ್ಲ ಸರ್, ಹಿಂದಕ್ಕಿಟ್ಕೊಂಡು ವ್ಯಾಪಾರ ಮಾಡಿಬಿಡ್ತೀವಿ ಸರ್. ಒಂದು ಸ್ವಲ್ಪ ಹೊತ್ತು ಅವಕಾಶ ಕೊಡಲಿಲ್ಲ ಸರ್. 3 ದಿವಸದಿಂದ ಎಲ್ಲಿ ಹೇಳಿ ಸರ್, ನಿನ್ನೆ ಮಾರ್ಕೆಟ್ ಹಾಕಿರಲ್ಲ ಸರ್. ಮಾರ್ಕೆಟ್ ಹಾಕಿಯಾರೆ ನಾವು ಮತ್ತೆ ಸರ್ಕೊಂಡ್ಬಿಡ್ತಿದ್ದಲ್ಲ ಸರ್. ಒಟ್ನಲ್ಲಿ ಯಾವತ್ತೂ ಆಗಬೇಕಾಗಿದ್ದ ಕೆಲಸವನ್ನ ಅವಘಡ ಸಂಭವಿಸಿದ ಬಳಿಕ ಜಿಲ್ಲಾಡಳಿತ ಮಾಡಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ದೇಗುಲಕ್ಕೆ ಬರೋರಿಗೆ ತೊಂದರೆಯಾದರೆ ಅಲ್ಲಿಯ ಅಧಿಕಾರಿಗಳನ್ನೇ ಹೊಣೆ ಮಾಡೋದಾಗಿಯೂ ಡಿಸಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.